ಅಷ್ಟೇ ಮೇಡಮ್, ಅಲ್ಲಿ ಕೆಲಸ ತೆಗೆಯೋದ್ರಲ್ಲಿ ನಗ್ನಾಕರೆ ನೀಟಾಗಿ ತಕೊಳ್ಳೋರು ಕೆಲಸ. ಇಲ್ಲ, ಅವ್ರು ನೋಡಿದಾಗ ಅನ್ಸಿದ್ದು ನೀವುಗಳೇ ಅವ್ರಿಗೆ ರೇಗಿಸ್ಕೊಂಡು ಅವ್ರಿಗೆ ನಿಮ್ಮನ್ನ ರೇಗಿಸ್ಕೊಂಡು ಅಲ್ಲ ಇವಾಗ ಈಗ ಶೂಟಿಂಗ್ ಸೆಟ್ ಶೋಷಣೆಗೆ ಒಳಗಾದಂತ ಅದಕ್ಕೆ ಮತ್ತೆ ಲಂಗೋಡಿ ತೋರಿಸಿದ್ರೆ ಅದು ಬೇರೆ ಹೇಳ್ಬಿಟ್ಟಿದ್ದಾರೆ ನನ್ ಕನ್ಸಂತ. ಸೊ ಏನ್ ಮಾಡಕ್ಕಾಗಲ್ಲ. ಅಲ್ಲ ಇವಾಗ ನೀವು ಫಸ್ಟ್ ಶಾರ್ಟ್ ಗೊತ್ತಿಲ್ಲ ಯಾವಾಗ ಶೂಟ್ ಮಾಡಿದ್ರು ಅಂತ, ಈ ಲಂಗೋಟಿ ಹಾಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡುವಾಗ ನಿಮ್ಗೆ ಸ್ವಲ್ಪ ಮುಜುಗರ ಆಗ್ಲಿ ಈ ತರ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಆಗ್ತಿತ್ತು, ಬಟ್ ಆಮೇಲೆ ನನಗೇನು ಇದಾಗ್ಲಿಲ್ಲ. ಬಟ್ ಬೇರೆಯವ್ರು ನೋಡ್ತಾ ಇದ್ದವ್ರಿಗೆ ಏನಾಗ್ತಿತ್ತು ಗೊತ್ತಿಲ್ಲ. ನಿಮ್ಗೆ ಅನಿಸ್ತಿರೋ ನೋಡಿದವ್ರು ಈ ತರ ನಗ್ತಾ ಇರೋ? ಆರಾಮಾಗಿ ಇದ್ದೆ. ಸುಮ್ಮನೆ ಏನ್ ಗೊತ್ತಾ, ತುಂಬಾ ಇದ್ ಮಾಡಿದಾಗ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ಬೇಕಾರೆ ಅಂದ್ರೆ ಯಾರು ಇರಬಾರ್ದು. ನನಗೆ ಕ್ಯಾಮ್ರಾ ಒಂದೇ ಕಾಣಿಸ್ಬೇಕಿಲ್ಲ, ನಾವು ಆರ್ಟಿಸ್ಟ್ ಏನಿರ್ತಾರೆ ಅಷ್ಟೇ. ನಾವು ತುಂಬಾ ಯೋಚನೆ ಮಾಡಿದಾಗ ಆಕ್ಟ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ನಮ್ಮ ವಿಲನ್ಗೆ ಹೀರೋ ಲಂಗೋಟಿ ಮೇಲೆ ಕಣ್ಣ ಹೆಂಗೆ? ಹೀರೋ ಲಂಗೋಟಿ ಮೇಲೆ ಕಣ್ಣು ನನಗೆ ಇಲ್ಲ, ವಿಲನ್ಗೆ ಅಂಡರ್ವೇರ್ ಮೇಲೆ ಕಣ್ಣು. ಅಲ್ಲ, ಕಣ್ಣು ಅದ್ರ ಮೇಲೇನೆ ಹಿಂಸೆ ಕೊಡ್ತೀನಿ. ಹಿಂಸೆ ಅಲ್ಲ, ಇವ್ರು ನೋಡಿದ್ರೆ ನಂಗೆ ಹಿಂಸೆ ಕೊಡ್ತಾರೆ ಅಂತ ನಂಗೆ ಅನ್ಸಿಲ್ಲಪ್ಪ. ಏನೋ ನಂಗೆ ಡೈರೆಕ್ಟರ್ ಹೇಳ್ಬೇಕಿದ್ರ ಬಗ್ಗೆ. ಅಲ್ಲ, ಹಿಂದೆ ಇಂಟರ್ವ್ಯೂ ಆಗಿರೋ ಯಾರಾದ್ರೂ ಹೇಳಿದ್ರ ನೀವು ವಿಲನ್ ತರ ಕಾಣಿಸ್ತಾ ಇದ್ರಿ ಅಂತ ಏನಾದ್ರು? ಯಾಕೋ ನನ್ಗೆ ಹಂಗ ಅನಿಸ್ತಿದ್ದೀರಾ ಗೊತ್ತಾಗ್ತಿಲ್ಲ. ಇಲ್ಲ, ಅದ್ರಲ್ಲಿ ಸ್ವಲ್ಪ ಹೇರ್ಸು ಬೀಡ್ ನಟನೆಗೆ ಪ್ರಾಮುಖ್ಯತೆ ಕೊಡೋದು. ಕೆಲವೊಂದು ಸಿನಿಮಾ ನೋಡಿ, ಅಣ್ಣ ಅವರು ಭಕ್ತ ಕುಂಬಾರನಾಗೂ ಇರ್ತಾರೆ, ಕಟ್ ಮಾಡ್ತಾರೆ ಭಕ್ತ ಪ್ರಾಣನಾದನೂ ಆಯ್ತಾರೆ ನೋಡಿ, ಹಂಗವ್ರು ಸಿನಿಮಾ ನೋಡಿ. ವಿಸಿಲ್ ಹೊಡಿಬೇಕು ಅವ್ರಿಗೆ, ನೀವು ಗಿಫ್ಟ್ ಕೊಡಿಸ್ಲೇಬೇಕು ಇವತ್ತು. ನಿಮ್ಮ ಫಸ್ಟ್ ಸಿನಿಮಾದಲ್ಲೇ ನೀವು ನೆಗೆಟಿವ್ ಶೇಡ್ ನ ಮಾಡ್ತಾ ಇದ್ದೀರಾ, ಹೇಗನ್ನಿಸ್ತು? ಇದು ಮೈನ್ಲಿ ನನ್ನ ಫ್ರೆಂಡ್ ಕಾರಣ, ಆಶಿಕಾ ಅಂತ. ಅವರಿಂದ ನಾನು ಮ್ಯಾಮ್ ಕಾಂಟ್ಯಾಕ್ಟ್ ಆಗಿದೆ. ಅವ್ರಿಗೂ ತುಂಬಾ ಥ್ಯಾಂಕ್ ಯು ಹೇಳ್ಬೇಕು. ಅವರಿಂದನೇ ಬಂದು ಮ್ಯಾಮ್ ಕಾಂಟ್ಯಾಕ್ಟ್ ಆಗಿದೆ. ಆಮೇಲೆ ಮ್ಯಾಮ್ ಸ್ಟಾರ್ಟಿಂಗ್ಗೆ ಲಂಗೋಟಿ ಮ್ಯಾನ್ ಅಂತ ಹೆಸರು ಹೇಳಿದಾಗ ನನಗೂ ಏನೋ ಒಂಥರ ಅನಿಸ್ತು. ನಿಮ್ಗೆ ಹಾಕಿಸ್ಬಿಡ್ತಾರೆ ಅಂತಲ್ಲ? ಇಲ್ಲ, ಅದು ನೆಗೆಟಿವ್ ಶೇಡ್ ಅಂತ ಹೇಳಿದ್ರಲ್ಲ, ಅದಾದ್ಮೇಲೆ ಲಂಗೋಟಿ ಮ್ಯಾನ್ ಅಂದ್ರೆ ಏನೋ ಅನ್ನಿಸ್ತು ಒಂಥರ. ಬಟ್ ಟೈಟಲ್ ಕಾರ್ಡ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ಲಂಗೋಟಿ ಮ್ಯಾನ್ ಅಂದಮೇಲೆ ಒಂಥರ ಸೂಪರ್ ಮ್ಯಾನ್, ಐರನ್ ಮ್ಯಾನ್ ಒಂಥರ ಇದೊಂದು ಲಂಗೋಟಿ ಮ್ಯಾನ್ ಅಂತ ಇದೆಯಲ್ಲ ನನಗೆ ಅನಿಸ್ತು, ಅವಾಗ್ಲೇ ಅನಿಸ್ತು. ಅದಾದ್ಮೇಲೆ ತಗೊಂಡೆ ಮಾಡೋಣ ಅಂತ. ಅವಾಗ ರಿಹರ್ಸಲ್ ಮಾಡಿಸಿ ಅವ್ರು ಮಾಡಿಸಿ ಇವ್ರ ಜೊತೆ ಅದು ಮುಂಚೆನೆ ಬರ್ದ್ಬಿಟ್ಟಿತ್ತು ಅನ್ಸುತ್ತೆ. ದೇವರೇ ಬರ್ದ್ಬಿಟ್ಟಿದ್ರು ಅನ್ಸುತ್ತೆ. ದೇವರು ಮೇಡಮು ಬರ್ದ್ಬಿಟ್ಟಿದ್ರು, ಕ್ಯಾರೆಕ್ಟರ್ಗಳು ಹಿಂಗೆ ಇರ್ಬೇಕು ಬಿಡ್ತಾನೆ ಇರ್ಲಿಲ್ಲ. ಅಂದ್ರೆ ಪೊಮ್ಮಿ ಅದನ್ನ ಹೇಗೆ ನಗ್ತಾನೆ ಹೇಳೋದ ಅಥವಾ ಕೋಪದಲ್ಲಿ ಹೇಳ್ತಾರ? ಖುಷಿಯಾಗಿ ಹೇಳೋರು, ಬರ್ಲಿಲ್ಲ ಕಣ ಇನ್ನೊಂದ್ಸರಿ ಮಾಡೋ ಅಂದ್ಬಿಟ್ಟು. ಬೇಜಾರ್ ಮಾಡ್ಕೊಂತಾರಲ್ಲ, ಎಷ್ಟೇ ಸಲ ತಪ್ಪು ಮಾಡಿದ್ರು. ನನಗೆ ಒಂದು 10 ಗ್ಲಾಸ್ ಕಾಫಿ ಸಿಗದಪ್ಪ. ಅದಕ್ಕೆ ಕಾರಣನೂ ಇವ್ರೆ. ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇಲ್ಲ ಅಷ್ಟೊಂದು ಮಧ್ಯದಲ್ಲಿ. ಮಧ್ಯದಲ್ಲಿ ನನಗೆ ಹೇಳೋದಕ್ಕೆ ಮರ್ತೋಯ್ತು. ಕಾಫಿಗೆ ಹೋಗ್ಬಿಟ್ರು ಅವರು. ಅದೇ ಹೇಳಿ ಬರ್ತಾ ಇಲ್ಲ ಕಣೋ ಅದೇ ಹೇಳ್ತಾ ಇದ್ರು ಅಂತ ಹೇಳಿದ್ರು. ಸುಮ್ಮನೆ ಆಡ್ಸಿದ್ರು. ತಗೊಳ್ಳಿ ಬ್ರೋ. ಸೇಮ್ ಸಿನಿಮಾದಲ್ಲಿ ಹಿಂಗೇನೆ ಅದು ಹೇಳ್ಬೇಕು. ನಾವು ಹೊಡಿಬೇಕಾದ್ರೆ ಸ್ವೆಟ್ ಆಗ್ತಾ ಇದ್ರು. ಫುಲ್ ನಮ್ಗೆ ಈ ತರ ಕ್ಯಾರೆಕ್ಟರ್ ಬೇಕು ಅಂತಾನೆ ಹುಡುಕ್ತಾ ಇದ್ದು. ಇವ್ರು ಹೆಂಗಿದಾರೆ ನೋಡೋದಕ್ಕೆ, ಇವಾಗ ಇದೇ ತರ ಬೇಕು ಅಂತ ಇದೇ ತರನ ಒಂದು 4-5 ಜನನ ನೋಡಿ ಯಾರು ಸೂಟ್ ಆಗಿಲ್ಲ, ಕೊನೆಗೆ ಇವ್ರನ್ನ ಸೆಲೆಕ್ಟ್ ಮಾಡಿ. ಆಯ್ತು, ನಂದಾಯ್ತು, ನೀವು ಮಾತಾಡಿ ಬ್ರೋ. ಅಲ್ಲ, ಅವ್ರೇನೋ ಹೇಳ್ತಿದ್ರು. ಕಾಫಿ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ವಿಲನ್ 1 hour ಮಾತಾಡ್ತಾರೆ. ಇಲ್ಲ ಸೀರಿಯಸ್ಲಿ, ನಾನು ಹೇಳ್ಬಿಟ್ಟೆ ಇವಾಗಂತೂ ಒಂದು 10 ನಿಮಿಷ ಆದ್ರೂ ಮಾತಾಡ್ತಾರೆ. ಮ್ಯಾಮ್ ಹೀರೋಯಿನ್ಗೆ ಎಂಕರೇಜ್ ಮಾಡ್ತಾ ಇದ್ದಾರೆ. ಮ್ಯಾಮು ಅಷ್ಟೇ, ಬ್ರೋನು ಅಷ್ಟೇ, ಮತ್ತು ನನ್ನ ಫ್ರೆಂಡು ಅಷ್ಟೇ. ಮೂವರು ಸೇರ್ಕೊಂಡು ರಿಹರ್ಸಲ್ ಮಾಡಿಸ್ತಾ ಇದ್ರು ನನಗೆ ಹಾಕೊಂಡು. ಒಬ್ರು ಕಣ್ಣು ಹಿಂಗೆ ಬರಬೇಕು, ಕಣ್ಣು ಬಿಟ್ಟಿಕ್ಸ್ಬಿಟ್ಟೆ. ಅದರಲ್ಲಿ ನನ್ನ ಇಲ್ಲಿ JC ರೋಡು ವಿಲನ್ ಕ್ಯಾರೆಕ್ಟರ್ ಬರಬೇಕು, JC ರೋಡಿಗೆ ಕರ್ಕೊಂಡು ಹೋಗಿದ್ರು. ಅದು ಯಾವುದೋ ಹಿಂದೆ ಅಲ್ಲಿ ಅಪ್ಪ ಅಲ್ಲಿ ಹೇಳ್ಬೇಕಾ, ಅಲ್ಲೊಂದ್ಸರಿ ಏನೋ ಅಂದ್ರೆ ಅವ್ರಿಗೆ ಈಸ್ ರಿಚ್ ಕಿಡ್. ಸಿಲ್ವರ್ ಅಲ್ಲ, ಗೋಲ್ಡೇ. ಸೊ ಹಾಗಾಗಿ ಇವ್ರಿಗೆ ಲೋಕಲ್ ಸ್ಟೈಲ್ ಎಲ್ಲ ಗೊತ್ತಿಲ್ಲ. ಸೊ ಸ್ಲಮ್ ನೋಡಿಲ್ಲ, ಕರ್ಕೊಂಡು ಹೋಗಿ JC ರೋಡ್ ಹೋಗೋಣಪ್ಪ ಅಂತ. ನಮ್ಗೇನು JC ರೋಡ್ ಸರಿ ನಡೀರಿ ಅಂತೆ. ಹೋಗಿ ನೋಡಿದ್ರೆ ಅಲ್ಲಿ ಫುಲ್ ಡಾರ್ಕ್ ಪ್ಲೇಸು. ಆಶಿಕಾ, ನಾನು, ಇವರು ಇವ್ರ ಫ್ರೆಂಡ್ ಹೋಗಿದ್ವಿ. ಕತೆ ಮುಗೀತು ಅಲ್ಲಿ. ಅವ್ರು ಬೇರೆ ಸ್ಟೈಲ್ ಯಾರೋ ಇದ್ರು, ಸ್ವಲ್ಪ ಎಲ್ಲ ಟೆರರ್ ಆಗಿ ಕಾಣೋರ ಹತ್ರ ಎಲ್ಲ ಕರ್ಕೊಂಡು ಹೋಗಿ ಸುಮ್ಮನೆ ತೋರಿಸ್ತಾ ಇದ್ವಿ. ಅವ್ರು ಬೇರೆ ಬಂದೇ ಬಿಟ್ರು. ನಾನ್ ನಗಿರಿ ಬ್ರೋ ಯಾಕೆ ಬೇಕು ಅಂತ. ಆಮೇಲೆ ಅಲ್ಲಿ ನೋಡ್ಕೊಂಡು ಅದು ಕಲ್ತ್ಕೊಂಡು ಎಲ್ಲ ನೋಡ್ಕೊಂಡು ಕಲ್ತ್ಕೊಂಡು ಆಮೇಲೆ 5 ಐಬ್ರೋಸ್ಗೆ ಏನ್ ಮಾಡ್ಬೇಕು ಎಲ್ಲ ಮ್ಯಾಮು, ಆಶಿಕಾ, ಇವ್ರು 3 ಸೇರ್ಕೊಂಡು ಟ್ರೈ ಮಾಡಿದ್ರು. ಇವಾಗ ಒಂದು ಬೇಸ್ ವಾಯ್ಸ್ ಅಲ್ಲಿ ಒಂದು ರಗ್ಗರ್ಡ್ ಆಗಿ
ಒಂದ್ ಮಾಸ್ ಡೈಲಾಗ್ ಓಡ್ಸೋಣ ಇವ್ರ ಕಡೆಯಿಂದ. ಯಾವ್ದು ಬೇಡ ಸುಮ್ಮನೆ ಸೀರಿಯಸ್ಲಿ ಇವಾಗ ನೀವ್ ಹೇಳ್ಬೇಕು ಚೆನ್ನಾಗಿ ಹೊಡಿತೀವಿ ಹೊಡಿ ಯಾವ್ದು ನೀವು ಹೊಡಿ ಬ್ರೋ ಒಂದ್ ಡೈಲಾಗ್. ಈಗಲೇ ಡೈರೆಕ್ಟ್ರೇ ಕ್ಯಾಮ್ರಾ ನೋಡ್ಕೊಂಡು ಹೇಳಿ ಬ್ರೋ, ಪರವಾಗಿಲ್ಲ. ಅಲ್ಲಿ ಯಾವ ಕ್ಯಾಮ್ರಾ? ಸೆಕೆಂಡ್ ಕ್ಯಾಮ್ರಾ ಯಾವ ಯಾವ್ದೋ ಒಂದ್ ಹೇಳಿ, ನಿಮ್ಗೆ ಯಾವ್ದು ಇಷ್ಟ ಹೇಳಿ. ಇದೆ ನೆನಪಾಗ್ತಿಲ್ಲ ಅವ್ರಿಗೆ. ವಾರಕ್ಕೊಂದ್ 2 ಸಿನಿಮಾ ನೋಡ್ತಾರೆ ಇವ್ರು. ಯಾರಿಷ್ಟ ನಿಮ್ಗೆ ನಮ್ಮ ಕನ್ನಡ ಹೀರೋ? ಯಾವ ಮಹೇಶ್ ಬಾಬು. ಮೂವಿ ಇದೆ ನಾನು ಹೇಳಲ್ಲ. ಮಹೇಶ್ ಬಾಬು ಅವರು. ನಿಮ್ಗೆ ನಮ್ಮ ಕನ್ನಡದಲ್ಲಿ? ಇಲ್ಲ ನಾನ್ ನೋಡೋದು ದಾಸಿ ಯಶ್ ಸರ್ ನಂಗೆ ತುಂಬಾ ಇಷ್ಟ. ಅವ್ರದ್ದು KGF ಅಲ್ಲಿ ಎಷ್ಟು ಡೈಲಾಗ್ಸ್ ಗಳು ಹೊಡ್ದಿಲ್ಲ ಅವ್ರು, ಆರಾಮಾಗಿ ಹೇಳ್ಬೋದು ನೀವು. ಹೇಳಿ ಬ್ರೋ. ನಂದೇ ಬೇಕಾ ಅವ್ರು ತಗೊಳ್ಳಿ. ಅಲ್ಲ ನೀವ್ ಹೇಳಿ, ನಿಮ್ ಜೊತೆ ನಾವು ಹೇಳ್ತೀವಿ, ಸ್ಟಾರ್ಟ್ ಮಾಡ್ತೀವಿ yes. ನಿಮ್ ಜೊತೆ. ನೀನ್ ಹೇಳಿ ಸರಿ ಆಯ್ತು, ನಾನು ನಿಮ್ ಡೈಲಾಗ್ ನಾನು ಲಾರಿ ತ ಒಂದು ಸೀನ್ ಐತೆ ಗೊತ್ತಲ್ಲ, ಒಂದು ರಗಡ್ ಡೈಲಾಗ್ ಹೊಡಿತಾರೆ ನೀವು ಅವನಿಗೆ. ನೀನೇನು ಇದು ಮಾಡ್ತಾ ಇದ್ದೀ ಮುಚ್ಕೊಂಡು ನಡಿಯಲ್ಲಿ ಅಂತ ಒಂದು ಡೈಲಾಗ್ ಐತೆ ಲಾರಿ ತಾವು ಅದೊಂದು ಡೈಲಾಗ್ ಹೊಡಿತಾನೆ, ರಗಡಾಗೈತೆ ಅದು. ಬ್ರೋ ಯಾವ್ದೋ ಒಂದ್ ಹೇಳಿ ಬ್ರೋ, ಲ್ಯಾಗ್ ಆಗ್ತಿದೆ. ಏನ್ ಲ್ಯಾಗ್ ಆಗೋದು, ನೀವು ಇದನ್ನ ಬೇಕಾಗಿತ್ತು. ಅಲ್ಲ ಹೌದು, ಇವಾಗ ಒಂದ್ ಮಾಸ್ ಲುಕ್ ಅಲ್ಲಿ ಒಂದು ಡೈಲಾಗ್ ನೋಡ್ಬೇಕು ಯಾವ ತರ ಬ್ರೋ ನೆಕ್ಸ್ಟ್ ಡೈರೆಕ್ಟರ್ಸ್ ನೋಡ್ತಾ ಇದಾರೆ, ಚಾನ್ಸ್ ಕೊಡ್ತಾರೆ. ಒಂದ್ ಡೈಲಾಗ್ ಹೊಡೆದು ಪ್ರೂವ್ ಮಾಡ್ಕೊಳ್ಳುವ. ನಂಬಿಕೆನೇ ಇಲ್ಲ ನಿನ್ ಮೇಲೆ. ನೀನೇನೋ ಇಲ್ಲಿ ಹಾ ಅದೇ ಅದೇ ಅಯ್ಯೋ ಅಲ್ಲ, ನೀನೇನೋ ಇಲ್ಲಿ ಇವ್ರ ಡೈಲಾಗ್ ಅದು, ನಿಮ್ ಡೈಲಾಗ್ ಒಂದ್ ಐತೆ. ಟೆನ್ಷನ್ ಅವ್ರ ಡೈಲಾಗ್ ಅಲ್ಲಿ ಬ್ರೋ ಯಾರು 10 ಜನ ಡಾನ್ ಆಗಿಲ್ಲ, ನಾನು ನೋಡಿದಿರ 10 ಜನ. ಯಾರೋ 10 ಜನ ಹೊಡೆದು ಬತ್ತವನಲ್ಲ ಕಣ, ಡಾನ್ ಆಗಿಲ್ಲ ಕಣ ಅವನು. ಹೊಡೆದಿರೋ 10 ಜನನು ಡಾನೆ. ಮೇಡಮ್ ಇವ್ರನ್ನ ಸರ್ ಫ್ಯಾನ್ಸ್ ಆಮೇಲೆ ಏನ್ ಅನ್ಕೊಂತಾರೆ, ಏನೇನ್ ಹೇಳ್ಬಿಟ್ಟು ಏನಿರಲ್ಲ ಹೇಳೋದು ಅಷ್ಟೇ. ಅಷ್ಟೇ. ಇನ್ನೊಬ್ಬ ವಿಲ್ಲನ್ ಸಿಗ್ತಾನೆ ನಮ್ಮ ಇಂಡಸ್ಟ್ರಿಗೆ ಅಂದ್ಕೊಂಡು. ಅಲ್ಲ ಮ್ಯಾಮ್ ಇವ್ರನ್ನ ಹೆಂಗೆ ನಿಭಾಯಿಸಿದ್ರಿ ನೀವು ಸೆಟ್ ಅಲ್ಲಿ? ಹಿಂಗೆ ಇವಾಗ ಮೇಡಮ್ ಕೂತಿದ್ರಲ್ಲ ಸುಮ್ನೆ ಹಿಂಗೆ ಏನಾದ್ರೂ ಮಾಡ್ಕೊಳ್ಳಿ ಸುಮ್ಮನೆ ಕೂತ್ ಬಿಡ್ತಾರೆ. ಇಲ್ಲ, ಶಿ ವಾಸ್ ಗ್ರೇಟ್ ಆಕ್ಚುಲಿ. ಅವರು ಅಷ್ಟೇ, ಅವ್ರ ಮ್ಯಾಮ್ ಹಸ್ಬೆಂಡ್ ಅಷ್ಟೇ, ಅವರು ತುಂಬಾ ಹೆಲ್ಪ್ ಮಾಡ್ತಾರೆ. ಅಲ್ಲ ಮೇಡಮ್ ಮಾಡ್ತಾ ಇದ್ರು ಮ್ಯಾಮ್. ಅವರ ಸರ್ರು ಪಾಪ ನೈಟ್ ಎಲ್ಲ ಶಿಫ್ಟ್ ಬಂದಲ್ಲ ಮ್ಯಾಮ್, ಎಷ್ಟು ಚೆನ್ನಾಗಿ ಕುತ್ಕೊಂಡು ಅವರು ಜೊತೆಲಿ ಇರ್ತಾ ಇದ್ರಲ್ಲ. ಅಲ್ಲ ಆಕ್ಚುಲಿ ನನ್ ಕ್ವಶನ್ ನೀವು ಉಲ್ಟಾ ಮಾಡ್ಬಿಟ್ರಿ ಅಂತ ನಾನ್ ಕೇಳಿದ್ದು, ಇವ್ರನ್ನ ನೀವ್ ಹೆಂಗ್ ಹ್ಯಾಂಡಲ್ ಮಾಡಿದ್ರಿ ಅಂತ ನೀವು ಹೇಳ್ತಿದ್ರಿ. ಅವರು ಮ್ಯಾಮ್ ಹ್ಯಾಂಡಲ್ ಮಾಡ್ತಾರೆ. ಇವ್ರು ನಿಮ್ಮನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡಿದ್ರು, ಇಷ್ಟ ಆಕ್ಟಿವ್ ಆಗಿದ್ದೀರಲ್ಲ ಅಂತ ನಾನ್ ಕೇಳಿದ್ದು ಮೇಡಮ್. ರಿಯಾಲಿಟಿ ಹೇಳ್ಬೇಕಂದ್ರೆ ಇವ್ರು ಹ್ಯಾಂಡಲ್ ಮಾಡೋದು ಜೊತೆಲಿ ಇವ್ರು ಹ್ಯಾಂಡಲ್ ಮಾಡೋದು, ಇವರೇ ಎಲ್ಲ ಸೆಟ್ ಮಾಡ್ತಾರೆ, ಎಲ್ಲ ವರ್ಕ್ ಮಾಡ್ತಾ ಇದ್ರು ಸೂಪರ್. ಹೆವಿಯಾಗಿ. ಕೆಲವೊಮ್ಮೆ ಅವ್ರ ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ, ಅದ್ ಆ ಟೆನ್ಷನ್ ತಕ್ಕಂತ ಅರ್ಥ ಮಾಡ್ಕೊಳ್ಳಿದ್ರು. ಕ್ಯಾಮ್ರಾಮನ್ ಆಲ್ರೆಡಿ ಹೀರೋ ನೀವು ಸರ್, ನೀವು ಹೀರೋ ತರ ಹಾಕ್ಬೇಡಿ, ಏನಿಲ್ಲ ಜಸ್ಟ್ ಕೆಚಪ್ ಮಾಡ್ಕೊಂಡು ಬಂದಲ್ಲಿ ಆಕ್ಟ್ ಮಾಡಿ. ನೀವು ಯಾಕೆ ಎಲ್ಲ ಏನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರೇ ಓಡ್ತಾ ಇರೋದಲ್ಲ. ಹೆಂಗೆ ನಿಮ್ಮಿಬ್ರು ಲಿಂಕ್, ಡೈರೆಕ್ಟರ್ ಮತ್ತೆ ಹೀರೋ ಇಷ್ಟು ಜನ? ಕೃಷ್ಣ ಚೈತನ್ಯ ಅಂತ ಕರ್ವಾ ಮೂವಿ ಪ್ರೊಡ್ಯೂಸರ್ ಇದ್ದಾರೆ, ಅವ್ರ ಥ್ರೂ ನನಗೆ ಪರಿಚಯ ಆದ್ರು ಮೇಡಮ್. ಹೀರೋವನ್ನು ಹುಡುಕ್ತಾ ಇರೋದಕ್ಕೆ ಕೃಷ್ಣ ಚೈತನ್ಯ ಅವ್ರ ಪ್ರೊಡ್ಯೂಸರ್ ಎಲ್ಲ ಅವ್ರೊಂದ್ ಸ್ವಲ್ಪ ಯಾರು ಕಾಂಟ್ಯಾಕ್ಟ್ ಇರುತ್ತೆ ಅಂತ ಅವ್ರು ಕಾಲ್ ಮಾಡಿ ಕೇಳಿದ್ದಾರೆ. ಅವಾಗ ಅವ್ರು ಇವನೊಬ್ಬ ಇದ್ದಾನೆ ನೋಡು ಅಂತ ನಂಬರ್ ಕೊಟ್ರು. ಒಂದ್ಸಲ ಯಾವಾಗ ಅವ್ನು ಮೀಟ್ ಆಗಿದ್ದೆ ನಾನು ಅವ್ರನ್ನ ಮೀಟ್ ಆದಾಗ ಇವ್ನು ಇದ್ದಂತೆ, ನಂಗೆ ಮರ್ತು ಹೋಗಿತ್ತು. ಆಫೀಸಿಗೆ ಬಂದಿದ್ರು ಒಂದ್ಸಲಿ. ಆಫೀಸಿಗೆ ಬಂದಾಗ ಸೊ ಆಮೇಲೆ ಹಾಗೆ ಮಾತಾಡಿ ಒಂದು ಆಡಿಷನ್ ತರ ತಗೊಂಡೆ. ಸೊ ಓಕೆ ಅಂದ್ರೆ ಮಾಡಿಸ್ಬೋದು ಅಂತ ಅನ್ನಿಸ್ತು. ಓಕೆ ಮಾಡಿಸ್ಬೋದು. ಇಲ್ಲ ನಾನು ತುಂಬಾ ವೀಕ್ ಇದ್ದೆ ವೆರಿ ಬಿಗಿನಿಂಗ್ ಅಲ್ಲಿ. ಅಂದ್ರೆ ಓವರ್ ಸ್ಟ್ರಾಂಗ್. ಅವನು ಏನಾಗಿದೆ KGF ಇದೆಲ್ಲ ವರ್ಕ್ ಮಾಡಿದ್ದಲ್ಲ, ಅಲ್ಲಿ ಮಾಸ್ ನೋಡಿ 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 ಅವನಿಗೆ ಇಲ್ಲಿ ಸಕಲ ಅಡ್ಗೆ ಬರ್ತಾ ಇಲ್ಲ. ಯಾವ ಟೈಲರ್ ರಾಕಿ ಮಾಸ್ಟರ್ ಏನ್ ಕ್ಯಾರೆಕ್ಟರ್ ಅದೆಲ್ಲ ಸಟಲ್ ಆಗೋ ಅಂತ ಅಯ್ಯೋ ಒಂದು ಅವ್ರು KGF 3 ಮಾಡಕ್ ರೆಡಿ ಆಗಿದ್ರು. ಒಂದು 2 months ನನಗೆ ಹೆಂಗಾಗ್ಬಿಡ್ತು ಅಂದ್ರೆ ಕೊನೆ ಅಯ್ಯೋ ಇನ್ ಬೇಡ ಬೇರೆ ಹುಡುಕೋಣ ಅನ್ನೋ ರೀತಿಗೆ ಅನ್ನೋ ರೇಂಜ್ಗೆ ಹೋಗ್ಬಿಟ್ಟೆ. ಮತ್ತೆ ಲಂಗೋಟಿ ಹಾಕೋರು ಯಾರು ಸಿಗಲ್ಲ. ಹೆಂಗೆ ಆಮೇಲೆ ಏನಂದ್ರೆ ಒಂದು ಡೆಡಿಕೇಶನ್ ಇತ್ತಲ್ಲ, ಅಂದ್ರೆ ನಾನು ಇದೊಂದು ಅಪರ್ಚುನಿಟಿ ಸಿಕ್ಕಿದೆ ನಾನು ಬಿಡಬಾರ್ದು ಅನ್ನೋಂಥ ಡೆಡಿಕೇಶನ್. ಅದು ಮತ್ತೆ ಯಾರೋ ಒಂದು ಈ ಆಕ್ಟಿಂಗ್ ಅನ್ನು ಹೇಳ್ಕೊಡೋಂಥ ಥಿಯೇಟರ್ ಕ್ಲಾಸಿಗೆ ಹೋಗ್ತಿದ್ದ, ಇನ್ಯಾರಿಗೋ ಕಾಡಿಬೇಡಿ ಇಲ್ಲ ಅಣ್ಣ ಒಂಚೂರು ಆಕ್ಟಿಂಗ್ ಹೇಳ್ಕೊಡೋಣ ಅಂತ ಇದು ಮಾಡ್ತಿದ್ದ. ಆಮೇಲೆ ಅದು ಆಶಿಕಾ ಅಂತ ಅವಳು ಯೋಗ ಮತ್ತೆ ಯೋಗ ಕಲ್ತವಳು, ಅವಳಿಗೆ ಸ್ವಲ್ಪ ಈ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ಐಡಿಯಾ ಇತ್ತು ಅವಳಿಗೆ. ಸೊ ಅವಳ ಹತ್ರ ಆಮೇಲೆ ಒಂದಿಷ್ಟು ಕ್ಲಾಸಸ್ ತಗೊಂಡ. ಸೊ ಆಮೇಲೆ ಯಾರು ಸಿಗ್ತಾರೋ ಅವ್ರ ಹತ್ರ ನಂಗೆ ಆಕ್ಟಿಂಗ್ ಹೇಳ್ಕೊಡಿ ಅಂತ ಎಷ್ಟೊಂದು ಜನ ಅಂದ್ರೆ ಸ್ವಲ್ಪ ಅಂದ್ರೆ ಟಿಪ್ಸ್ ಎಲ್ಲ ತಗೊಂಡು. ಬಟ್ ನನ್ಗೂ ಅರ್ಥ ಆಗಿದ್ದು ಆಕ್ಟಿಂಗ್ ಯಾರು ಹೇಳ್ಕೊಡಕ್ಕಾಗಲ್ಲ, ನಮ್ಮಲ್ಲಿ ಆಲೋಚನೆ ಬಂದಾಗ ನಾವೇ ಚೆನ್ನಾಗಿ ಆಕ್ಟ್ ಮಾಡ್ಬೋದು. ಸೊ ತುಂಬಾ ಜನ ಯಾರು ಹಂಗಂತ ಇಲ್ಲಿ ಹೇಳಿದ್ರು ಅಂತ ಆಕ್ಟಿಂಗ್ ಕ್ಲಾಸಸ್ಗೆ ಹೋಗಿ 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 ಕಲಿಯಕ್ ಹೋಗ್ಬೇಡಿ. ನಿಮ್ಮಲ್ಲಿ ಆಲೋಚನೆ ತುಂಬಿಸ್ಕೊಂಡ್ರೆ ಸಾಕು ಆಕ್ಟಿಂಗ್. ಕ್ಲಾಸ್ ಹೋಗ್ಲಿಲ್ಲ ಅವನು, ಅಲ್ಲ ಬಟ್ ಜನರಲಿ ಎಲ್ಲರ ಟಿಪ್ಸ್ ತಗೋತಾಯ್ತು ಅವನು.
ಟಿಪ್ಸ್ ತಗೊಂಡು ಆಮೇಲೆ ಅಂದ್ರೆ ಅವ್ರು ಹೇಳಿದ್ದನ್ನ ತಾನು ಹೆಂಗ ಅಳವಡಿಸ್ಕೋಬಹುದು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ನಾನು ಎವ್ರಿಡೇ ವಿಡಿಯೋ ಮಾಡ್ತಾ ಇದ್ದೆ, ಎವ್ರಿಡೇ ಆ್ಯಕ್ಟ್ ಮಾಡಿ ವಿಡಿಯೋ ಮಾಡ್ಕೊತಾ ಇದ್ದೆ, ಹಿಂಗೆ ಯಾವ ಥರ ಕಾಣುತ್ತೆ ಅದು. ಸೊ ಅದನ್ನು ಬೆಟ್ರ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಅದೇ ಈ ಸಿನಿಮಾದಲ್ಲಿ ನೀವು ಕಂಪ್ಲೀಟ್ ಹೀರೋ ಆಗಿ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಿದ್ದೀರಾ. ಇದಕ್ಕೂ ಹಿಂದೆ ಏನ್ ಕೆಲಸ ಮಾಡ್ತಾ ಇದ್ರಿ ಹಾಗಿದ್ರೆ? ಗಾರೆ ಕೆಲಸ ಅಲ್ಲ KGF ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರು. KGF ಅಲ್ಲಿ ಚಾಪ್ಟರ್ 1 ಅಲ್ಲಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಮಾಡಿದ್ದೆ, ಚಾಪ್ಟರ್ 2 ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ. ತುಂಬ ಕೆಲಸ ಮಾಡ್ತೇನೆ. ಅಲ್ಲೂ ಅಷ್ಟೇ ಒಂದೇ ಕೆಲಸ ಅಂತ ಇರಲ್ಲ, ನಾನು ಎಲ್ಲ ಥರ ಕೆಲಸನೂ ಮಾಡ್ತಾ ಇದ್ದೆ, ಎಲ್ಲ ಕೆಲಸನೂ. ಆಕ್ಟ್ ಮಾಡಿದ್ದಾರೆ. ಹೌದಾ? KGF 1 ಅಲ್ಲಿ ಯಶ್ ಅವರು ಬ್ಯಾಂಗ್ಳೂರ್ ಬರ್ತಾರಲ್ಲ, ಹೀರೋಯಿನ್ದು ಇಂಟ್ರೊಡಕ್ಷನ್ ಸೀನ್ ಇದೆಯಲ್ಲ, ಅದ್ರಲ್ಲಿ ಕಾಪಾಡಿ ಅಂತ ಒಬ್ಬ ಹುಡುಗ ಬರ್ತಾನಲ್ಲ, ಆ ಹುಡುಗನೇ ನಾನು. ಡ್ರಿಂಕ್ ಮಾಡ್ತಾ ಇರ್ತಾರೆ ಗೊತ್ತಾ ಸೀನು, ಅಲ್ಲೊಂದ್ ಸೀನಲ್ಲಿ ಸುರ್ಕೊಂಡು ಹೋಗ್ತಾನೆ. ದಿಸ್ ಇಸ್ ಬಾಯ್ ಹೇಳ್ದಂಗೆ ನೋಡಿ ಆ ಮೂವಿ ಲಿಂಗ್ ಹಾಕಿ ಯಾರೋ ಮಾರ್ಕ್ ಹಾಕಿ ಇಲ್ಲ ಅವ್ರಿಗೆ. ಅದು ಮಾಡಿದ್ದೀನಿ. ಅದಕ್ಕಿಂತ ಮುಂಚೆನೂ ಸಣ್ಣ ಪುಟ್ಟ ರೋಲ್ಸ್ಗಳು ಮಾಡಿದ್ದೀನಿ ಸಿನಿಮಾದಲ್ಲಿ, ತುಂಬ ಸಿನಿಮಾಗಳು ಮಾಡಿದ್ದೀನಿ. ವಜ್ರಕಾಯ, ನವರಾತ್ರಿ, ಹ್ಯಾಶ್ಟ್ರಿಬಲ್ 6 ಮತ್ತು DK. ಸೊ ಇದೇ ಥರ ಆಮೇಲೆ ಒಂದು 2-3 ಶಾರ್ಟ್ ಫಿಲಮ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಮಾಡಲಿಂಗ್ ಮಾಡ್ತಿದ್ದೆ, ಅದಕ್ಕಿಂತ ಮುಂಚೆ ಸುಮ್ಮನೆ ಪೋಲಿ ಆಯ್ತಿದ್ದೆ, ಅದಕ್ಕಿಂತ ಮುಂಚೆ ಸ್ಕೂಲಲ್ಲಿದ್ದೆ, ಅದಕ್ಕಿಂತ ಮುಂಚೆ ಅಲ್ಲ KGF ಈ ಸಿನಿಮಾಗಳಲ್ಲಿ ಕೆಲಸ ಮಾಡಿದವರು ಈ ಕಾನ್ಸೆಪ್ಟ್ ನ ಹೇಳಿದಾಗ ನೀವು ಅಲ್ಲಿ ನೋಡಿರೋ ಲೆವೆಲ್ಲೇ ಬೇರೆ ಇರುತ್ತೆ. ಆ ಸೆಟ್ ಅಲ್ಲಿ ಆ ಹೀರೋ ಆಗಿರ್ಬೋದು ಪ್ರತಿಯೊಂದು ನೋಡಿದಾಗ ಅದೊಂದು ಸ್ವಲ್ಪ ಬೇರೆ ಇರುತ್ತೆ. ನೀವು ಸಡನ್ಲಿ ಈ ತರ ಒಂದು ಕಾನ್ಸೆಪ್ಟೇ ಕಂಪ್ಲೀಟ್ ಚೇಂಜ್ ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು? ಒಂದ್ ಸೆಕೆಂಡ್ ಮಾಡಬಹುದಾ? ನನಗೆ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನನಗೊಂದು ಐಡಿಯಾ ಬಂದ್ಬಿಟ್ಟಿತ್ತು. ನನ್ನ ಹೊಸಬ್ಬ ಹೀರೋ ಆಗಿ ಮಾಡಬೇಕು ಅಂದರೆ ಫ್ಯಾಮಿಲಿಗೆ ಹತ್ರ ಆಗೋ ಥರ ಸಿನಿಮಾ ಮಾಡಬೇಕು, ಅದು ಜನಕ್ಕೆ ಹತ್ರ ಆಗೋ ಥರ ಸಿನಿಮಾ ಮಾಡಬೇಕು, ನಗ್ಸ್ಬೇಕು, ಈ ಥರದ್ದು ಒಂದು ಇದಿತ್ತು. ಸೊ ಹಾಗಾಗಿ ಮುಂಚೆನೇ ನನಗೆ ಇದಿತ್ತು ಯಾವ ಥರ ಸಿನಿಮಾ ಮಾಡಬೇಕೇನೋ, ಪ್ರಿಪೇರ್ ಆಗಿದ್ದೆ. ಎಲ್ಲಿ ಯಶ್ ಸರ್ ಡೈಲಾಗ್ ಹೊಡಿಯುವಾಗ ಆ ಜಾಗದಲ್ಲಿ ನಿಮ್ಮನ್ನೇ ನೀವು ನೋಡ್ಕೊಂಡಿರ್ತೀರಾ ಅನ್ಸುತ್ತೆ, ಇಮ್ಯಾಜಿನ್ ಮಾಡ್ಕೊಂಡಿರ್ತೀರಾ? ಇಲ್ಲ, ನಾನು ತುಂಬ ಸಲ ಡೂಪ್ ಹಾಕಿದ್ದೀನಿ. ಅಂದರೆ ಡೂಪ್ ಅಂದರೆ ಬ್ಯಾಕ್ ಶಾಟ್ಗಾಗಲಿ, ಬೇರೆ ಕೈ ಶಾಟ್ ಒಂದಷ್ಟು ಇದು ಮಾಡಿದ್ದೀನಿ. ಬಟ್ ಅವ್ರು ತುಂಬ ನೆಕ್ಸ್ಟ್ ಲೆವೆಲಲ್ಲಿದೆ. ಅವ್ರು ತುಂಬ ಏನಂತಾರೆ, ರೀಚ್ ಮಾಡೋಕ್ಕಾಗಲ್ಲ ಅಂತ ಅಲ್ಲ, ರೀಚ್ ಮಾಡೋಕ್ಕಾಗಲ್ಲ, ಅವ್ರ ಲೆವೆಲ್ ಬೇರೆನೇ ಇದೆ. ಬಟ್ ಆ ಥರ ನಾನು ಯಾವತ್ತೂ ಅಸ್ಯೂಮ್ ಮಾಡ್ಕೊಂಡಿಲ್ಲ. ಐ ಆಮ್ ಪ್ರೌಡ್. ಬಟ್ ನಾನು ಯಾವತ್ತೂ ಅವ್ರ ಜಾಗದಲ್ಲಿ ನಾನು ಇದ್ರೆ ಆ ಥರದೆಲ್ಲ ನಾನು ಅಸ್ಯೂಮ್ ಮಾಡ್ಕೊಂಡಿಲ್ಲ. ಅಂದ್ರೆ ಇವಾಗ ಆರ್ಟಿಸ್ಟ್ ಆಗ್ತೀವಿ ಅಂದಾಗ ಅದೊಂದು ನಾನ್ ನೆಕ್ಸ್ಟ್ ಹಿಂಗಿದ್ರೆ ಹೆಂಗಿರುತ್ತೆ ಈ ಒಂದು ಕನ್ಸು. ನಾನು ಆಕ್ಚುಲಿ ನಾನು ಅಲ್ಲೇ ನಾನು ಬೇರೆ ಯಾರನ್ನ ಕ್ಯಾರೆಕ್ಟರ್ ಮಾಡಿದ್ರೆ ಹೆಂಗಿರೋದು ಆ ಥರ ಕನ್ಸು ಕಾಣಿದ್ದೀನಿ. ಬಟ್ ಮಾಡಿಲ್ಲ, ಅವ್ರ ಕ್ಯಾರೆಕ್ಟರ್ ಮೇಲೆ ನಾನು ಯಾವತ್ತೂ ಇದು ಮಾಡಿಲ್ಲ. ಸೂಪರ್. ಇವಾಗ ಹೀರೋಯಿನ್ ವಿಷಯಕ್ಕೆ ಬಂದ್ರೆ ಪೊಲೀಸ್ ಕ್ಯಾರೆಕ್ಟರ್ ಓಕೆ, ಅದನ್ನ ಬಿಟ್ಟು ಹೀರೋ ಜೊತೆ ಏನಾದ್ರು ರೊಮ್ಯಾಂಟಿಕ್ ಸಾಂಗ್ ಹಿಂಗೇನಾದ್ರು? ನೋ ಚಾನ್ಸ್. ಓನ್ಲಿ ಖಡಕ್ ಪೊಲೀಸ್ ಆಫೀಸರ್ ಅಷ್ಟೇ. ಬರೀ ಹೊಡಿ ಬಡಿ. ಅಲ್ಲ ಪೊಲೀಸನ್ನ ನೀವು ಅದ್ ಹೆಂಗೆ ಲವ್ ಎಲ್ಲ ಮಾಡ್ತೀರೇನೋ ಗೊತ್ತಿಲ್ಲ, ಮಾಡಿದ್ರು ಅದ್ ಹೆಂಗೆ ಪೊಲೀಸ್ ನೋಡಿದ್ರೆ ಭಯ ಮಾಡ್ತಾರೆ. ಆಕ್ಚುಲಿ ಅವರು ಸಿಂಗಲ್ ಆಗಿ ಇರ್ತಾರೆ ಸಿನಿಮಾದಲ್ಲಿ. ಅಂದ್ರೆ ನಿಮ್ಗೂ ಅವ್ರಿಗೂ ಏನೂ ಇಲ್ಲ. ನಂದು ಹೀರೋಯಿನ್ದು ಕ್ಯಾಮ್ರಾ ಮುಂದೆ ಅಂತ ಓ ಹಾಗಿದ್ರೆ ಏನೋ ಇದೆ ಅಂತ ಅನ್ನಿಸ್ತಪ್ಪ, ಏನೋ ಇದೆ ಅದಕ್ಕೆ ಸಿನಿಮಾ ನಾನು ಇವತ್ತೇ ಅವ್ರನ್ನ ಮೀಟ್ ಮಾಡ್ತೀರಾ ಶೂಟಿಂಗ್ ಏನೇನೋ ಹೇಳ್ಬೇಕು. ಪಾಯಿಂಟ್ ಇದು. ಹಾಗಿದ್ರೆ ಡೈರೆಕ್ಟರ್ ಹೇಳ್ತಿದ್ದಾರೆ, ಡೈರೆಕ್ಟರ್ ಇಲ್ದೇ ಇರುತ್ತಾ ಆ ಸೆಟ್ ಅಲ್ಲಿ, ಅವ್ರಿಗೆ ಗೊತ್ತಿಲ್ದಿರೋ ವಿಷಯಗಳಿರುತ್ತ, ಅವರೇ ಹೇಳ್ತಿದ್ದಾರೆ. ನಾನು ಇದ್ದಿದ್ರೆ ಓಪನ್ ಆಗಿ ಹೇಳ್ತೀನಿ, ನನಗೆ ಯಾವ್ದು ಮುಜುಗರ ಇಲ್ಲ. ಸುಮ್ಮನೆ ತಮಾಷೆ ಮಾಡಿದ್ರು. ಇನ್ನ ಮಾತೇನು ಮುಚ್ಚಿರ್ತಾರ ಎಲ್ಲ ಓಪನ್ ಆಗಿ. ಇಲ್ಲ, ಮತ್ತೆ ಇನ್ನೊಂದು ನಂದು ಇದರಲ್ಲಿ ಫೇಸ್ ಮೇಕಪ್ ಬಂದು ಡಾಟ್ ಥರ ಎಲ್ಲ ಇಟ್ಟು ಮಾಡಿದ್ದಾರೆ ನಮ್ಮ ಮ್ಯಾಮ್. ಅದೇನಾದ್ರೂ ಸರಿ ಇಲ್ಲದೆ ಇವ್ರು ಬಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಕಮ್ಮಿ ಆಗಿದೆ, ಇಲ್ಲೊಂದು ಒಂದೊಂದು ಟೈಮ್ ಬರ್ತಾ ಇದ್ರಲ್ಲ ಇಡ್ತಾ ಇದ್ರು, ಬಂದು ಇವರೇ ಮೇಕಪ್ ಮಾಡಿದ್ದಾರೆ. ಅಂದ್ರೆ ಕಾಳಾಗ್ತಿದ್ದೆ ಅಂತ ಹೇಳ್ತಾ ಇದಾರೆ ಅವರು. ಅಲ್ಲ ಏನೇನ್ ಕೆಲಸ ಮಾಡಿದೀರಾ ಹಾಗಿದ್ರೆ ನೀವು? ಮೇಕಪ್ ಆರ್ಟಿಸ್ಟ್ ಆಗಿ ಸಿನಿಮಾಗೆ ಏನೇನ್ ಬೇಕು ಎಲ್ಲಾ ಕೆಲಸ ಮಾಡಕ್ಕೂ ಬರುತ್ತೆ ನನಗೆ. ಮೇಕಪ್ ಆರ್ಟಿಸ್ಟ್, ಕಾಸ್ಟ್ಯೂಮ್ ಕೆಲಸ, ಕ್ಯಾಮ್ರಾ ಕೆಲಸ, ಇನ್ನೇನಲ್ಲ ಯಾವ ಡಿಪಾರ್ಟ್ಮೆಂಟ್ ಇದೆಯಲ್ಲ. ಫಸ್ಟ್ ನಿಮ್ಮ ಸಿನಿಮಾದಲ್ಲೇ ನೀವು ಇಷ್ಟೊಂದು ಕೆಲಸ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಇಲ್ಲಿ ನಾವು ಕ್ಯಾಮ್ರಾ ಇಟ್ರೆ ಹೀರೋ ಇಲ್ಲಿ ಅಂತ ಹುಡುಕಬೇಕಿತ್ತು. ಸರ್ ಇವಾಗ ನೀವು ಈ ಕ್ಯಾರೆಕ್ಟರ್ ನೀವು ಹಿಂದೆ ಸಿನಿಮಾಗಳನ್ನು ಕೂಡ ಮಾಡಿದೀರಾ, ಈ ಸಿನಿಮಾದಲ್ಲಿ ಏನು ನೀವು ಸ್ಪೆಷಲ್ ಆಗಿ ಅನ್ಸಿದ್ದು ನಿಮಗೆ ಈ ಕ್ಯಾರೆಕ್ಟರ್ಗೆ? ಸ್ಪೆಷಲ್ ಅನ್ಸಿದ್ದು ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು, ಗದ್ದಿ ಕೊಡ್ತಾನೆ ಅದನ್ನ ಮಡಿಕೋಬೇಕು, ಅವ್ನಿಗೆ ಗೊತ್ತಿಲ್ಲ ಒಂಚೂರು ಇರ್ಕಿಸ್ಬೇಕು. ಧೋಬಿ ಘಾಟಲ್ಲಿ ಒಂದು ಸೀನು ನೆನಪಾಯ್ತಪ್ಪ ನನಗೆ. ಗಾರ್ಮೆಂಟ್ಸ್ ಬಿಡ್ತದೆ ಆ ಟೈಮ್ಗೆ,